ಉತ್ತರಾಧಿಕಾರಿ ಭಾಗ 16. ಸುತ್ತಲೂ ನಿಂತಿದ್ದ ಜಯಕುಮಾರ್ ಮತ್ತು ಇತರ ಸಹೋದ್ಯೋಗಿಗಳು ಇದನ್ನು ನೋಡುತ್ತಿರುವುದನ್ನು ಕಂಡ ಕೃಷ್ಣವೇಣಿ ಅತ್ಯಂತ ಆತಂಕದಿಂದ ನಾನು ಚೆನ್ನಾಗಿದ್ದೀನಿ ಚಿನ್ನ, ನನಗೀಗ ಎಲ್ಲೂ ನೋಯ್ತಾ ಇಲ್ಲ ಕಷ್ಟಪಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ನಂತರವೇ ವಿಷ್ಣು ತನ್ನನ್ನೇ ತೀಕ್ಷ್ಣವಾಗಿ ದಿಟ್ಟಿಸುತ್ತಿರುವುದನ್ನು ಅವಳು ಗಮನಿಸಿದ್ಲು. ಅವಳ ಮುಖವು ತಕ್ಷಣವೇ ನಾಚಿಕೆ ಮತ್ತು ಆತಂಕದ ಉರಿಯಿಂದ ಕೆಂಪಾಯಿತು. ಕಂಪನಿಯಲ್ಲಿದ್ದ ಇತರರು ಮತ್ತು ಜಯಕುಮಾರ್ ತಮ್ಮ ನಡುವಿನ ಈ ಸಂಬಂಧವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಅಂತ ಅವಳು ತೀವ್ರವಾಗಿ ಚಿಂತಾತೀತಳಾದ್ಲು. ಹಾಗಾಗಿ ಅವಳು ತನ್ನ ಬಾಸ್ ವರುಣ್ಗೆ ಅತ್ಯಂತ ಗೌರವಯುತವಾಗಿ ಮತ್ತು ಔಪಚಾರಿಕವಾಗಿ ಕೈಮುಗಿದು ನಮಸ್ಕರಿಸ್ತಾಳೆ. ಎಲ್ಲರ ಮುಂದೆ ಅವನಿಂದ ಸಾಧ್ಯವಾದಷ್ಟು ದೂರದಲ್ಲಿರುವಂತೆ ತೋರಿಸ್ಕೊಳ್ಳೋಕ್ಕೂ ಕೂಡ ಯತ್ನಿಸ್ತಾಳೆ. ವಿಷ್ಣು ಯಾವುದೇ ಮಾತಿಲ್ಲದೆ ಆಕಸ್ಮಿಕವಾಗಿ ಅವಳ ಎಡಗೈಯತ್ತ ನೋಡ್ತಾನೆ. ತಕ್ಷಣವೇ ಅವನ ಕಣ್ಣಿಗೆ ಕೃಷ್ಣವೇಣಿಯ ಬೆರಳಿನಲ್ಲಿದ್ದ ನಿಶ್ಚಿತಾರ್ಥದ ಉಂಗುರ ಅನ್ನೋದು ಮಾಯವಾಗಿರುವುದು ಕಣ್ಣಿಗೆ ಎದ್ದು ಕಂಡಿತ್ತು. ಅಷ್ಟು ಹೊತ್ತು ಕಠಿಣವಾಗಿದ್ದಂತಹ ವಿಷ್ಣುವಿನ ನಿಷ್ಠೂರ ಮುಖಭಾವ ನಿಧಾನವಾಗಿ ಒಂದು ರೀತಿಯ ಪ್ರಶಾಂತ, ಚಿಂತನಾಶೀಲ ಮತ್ತು ಅತ್ಯಂತ ಆಕರ್ಷಕ ಮುಗುಳ್ನಗೆಯಾಗಿ ಮಾರ್ಪಟ್ಟಿತ್ತು. ನನಗೆ ಹೆಚ್ಚೇನು ಹೇಳಬೇಡ. ಸೂಜಿಗೆ ಸ್ವಲ್ಪ ಮುಜುಗರವಾಯಿತು. ಏನೇ ಆದರೂ ಕೃಷ್ಣವೇಣಿ ಈಗ ಮನಸ್ಸಿನಲ್ಲಿ ತುಂಬ ಅಸಮಾಧಾನಗೊಂಡಿದ್ದಾಳೆ ಎಂಬುದು ಅವಳಿಗೆ ಅರ್ಥವಾಗಿತ್ತು. ಆದರೆ ಅವಳೇ ಈ ಪರಿಸ್ಥಿತಿಯನ್ನು ಪ್ರಚೋದಿಸಿದ್ದಾಳೆಂದು ಒಳಗೊಳಗೆ ಭಾವಿಸಿದ್ಲು. ಪ್ರೇಮಿಗಳ ನಡುವೆ ಜಗಳ ಆಗೋದು ತೀರಾ ಸಹಜ ಸುಜಿ. ನೀವಿಬ್ಬರು ಶಾಂತವಾಗಿ ಯೋಚಿಸೋಕೆ ಸ್ವಲ್ಪ ಸಮಯವನ್ನು ಕೊಡಿ. ಇನ್ನು ಕೆಲವೇ ದಿನಗಳಲ್ಲಿ ನೀವಿಬ್ಬರು ಮತ್ತೆ ಸ್ವರ್ಗದಲ್ಲಿ ನಿಶ್ಚಯವಾದಂತೆ ಆದರ್ಶ ದಂಪತಿಗಳಾಗಿ ಒಂದಾಗ್ತೀರಿ ಎಂದು ಸೂಜಿ ಅವಳನ್ನು ಸಮಾಧಾನ ಪಡಿಸೋಕೆ ಬಹಳವಾಗಿ ಯತ್ನಿಸೋಕೆ ಶುರು ಮಾಡ್ತಾಳೆ. ಆದರೆ ಕೃಷ್ಣವೇಣಿಯ ಮನಸ್ಸಿನ ಆಳ ಮೌನವಾಗಿಯೇ ತಲೆಯಾಡಿಸಿ ಆ ಮಾತನ್ನು ಸಂಪೂರ್ಣವಾಗಿ ನಿರಾಕರಿಸ್ತಾಳೆ. ಸೂಜಿ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಕೇಳಲು ಧೈರ್ಯ ಮಾಡಲಿಲ್ಲ. ಏನೇ ಆದರೂ ಅವರು ಸಹೋದ್ಯೋಗಿಗಳಾಗಿ ಜೊತೆಯಾಗಿ ಕೆಲಸ ಮಾಡಲು ಪ್ರಾರಂಭಿಸಿ ಸ್ವಲ್ಪ ಸಮಯ ಮಾತ್ರವಾಗಿತ್ತು. ಹಾಗಾಗಿ ಅವಳ ವೈಯಕ್ತಿಕ ಮತ್ತು ಸೂಕ್ಷ್ಮ ವಿಷಯಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡೋಕೆ ಸೂಜಿಗೆ ಸಾಧ್ಯ ಆಗಿರಲಿಲ್ಲ. ಆ ಮಧ್ಯಾಹ್ನ ಸೂಜಿ ಕೃಷ್ಣವೇಣಿಯನ್ನು ಊಟದ ಸಣ್ಣ ಆಹ್ವಾನಕ್ಕಾಗಿ ಕರೆಯಲು ಬಯಸಿದ್ಲು. ಆದರೆ ನಿಶಾ ತಕ್ಷಣವೇ ಅವಳನ್ನು ತಡೆದ್ಲು. ಪರವಾಗಿಲ್ಲ ನಿಶಾ, ಹೇಗೆ ಜಯಕುಮಾರ್ನ ಸ್ವಂತ ತಂಗಿಯಾಗಿದ್ದಾಳೋ ಹಾಗಾಗಿ ಅವರಿಬ್ಬರೇ ಈ ವಿಷಯದ ಬಗ್ಗೆ ಹೆಚ್ಚು ಮುಕ್ತವಾಗಿ ಮಾತಾಡಬಹುದು ಅಂತ ಸೂಜಿ ಕೂಡ ಭಾವಿಸ್ತಾಳೆ. ಕ್ಯಾಂಟೀನ್ಗೆ ಹೋಗುವ ದಾರಿಯಲ್ಲಿ ನಿಶಾ ತೀವ್ರ ನಿಟ್ಟುಸಿರು ಬಿಡ್ತಾಳೆ. ನನ್ನ ಸಹೋದರ ಜಯಕುಮಾರ್ಗೆ ನಿಜವಾಗಿಯೂ ಏನಾಗಿದೆ ಅಂತ ನಂಗೆ ತಿಳಿತಾನೇ ಇಲ್ಲ. ಆ ಮಾಯಾಳಂತಹ ದುಷ್ಟ ಮಹಿಳೆಯನ್ನು ಅವನು ಯಾಕೆ ಕಣ್ಣು ಮುಚ್ಚಿ ನಂಬ್ತಿದ್ದಾನೋ ನನಗಂತೂ ಅರ್ಥನೂ ಆಗ್ತಾ ಇಲ್ಲ. ಕೃಷ್ಣವೇಣಿ ಒಂದು ಸಣ್ಣ ನಿರಾಸ ನಗುವಿನೊಂದಿಗೆ ಅದನ್ನು ನಿಭಾಯಿಸೋಕೆ ಬಹಳವಾಗಿ ಯತ್ನಿಸ್ತಾಳೆ. ಅದನ್ನೆಲ್ಲ ಈಗ ಬಿಟ್ಟು ಬಿಡು ನಿಶಾ. ಆದರೆ ಕೃಷ್ಣವೇಣಿ ಎಷ್ಟೇ ನಗಲು ಪ್ರಯತ್ನಿಸಿದ್ರೂ ಕೂಡ ಅವಳ ಹೃದಯದಲ್ಲಿದ್ದ ಭೀಕರ ನೋವನ್ನು ಮರೆ ಮಾಡೋಕೆ ಆ ಸಣ್ಣ ಮುಗುಳ್ನಗೆ ಸಾಕಾಗ್ತಾನೆ ಇರಲಿಲ್ಲ. ಕೃಷ್ಣವೇಣಿ ತನ್ನ ವಿನ್ಯಾಸ ಡಿಸೈನ್ ವಿಭಾಗಕ್ಕೆ ಮರಳುತ್ತಾಳೆ. ಅವಳು ಕೆಳಗೆ ಪ್ರವೇಶ ದ್ವಾರದಲ್ಲಿದ್ದಂತಹ ಜಯಕುಮಾರ್ನಿಂದ ತಪ್ಪಿಸ್ಕೊಂಡು ಬಂದಿದ್ರೂ ಕೂಡ ತಾನು ಕೆಲಸ ಮಾಡುವ ಸ್ಥಳದಲ್ಲೂ ಅವನ ಮುಖವನ್ನು ನೋಡಬೇಕಾದಂತಹ ಒಂದು ಅನಿವಾರ್ಯತೆ ಅನ್ನೋದು ಎದುರಾಗಿತ್ತು. ಅದೃಷ್ಟವಶಾತ್ ಅವರಿಬ್ಬರ ಆಸನಗಳು ಪರಸ್ಪರ ಸಾಕಷ್ಟು ದೂರದಲ್ಲಿದ್ದವು. ಅದೇ ತುಂಬ ನೆಮ್ಮದಿಯ ವಿಚಾರ. ಕೃಷ್ಣವೇಣಿ ತನ್ನ ಸೀಟ್ನಲ್ಲಿ ಬಂದು ಕುಳಿತುಕೊಳ್ತಾಳೆ. ತನ್ನ ಒಂದು ಇಡೀ ಪಕ್ಕದಲ್ಲಿದ್ದ ಸೂಜಿ ತಕ್ಷಣವೇ ತನ್ನ ಕನ್ನಡಕವನ್ನು ತೆಗೆದು ಅವಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದ್ಲು. ನಂತರ ಸ್ವಲ್ಪ ಕಿರಿಕಿರಿಯಿಂದ ನಿಟ್ಟುಸಿರು ಬಿಟ್ಟು, ನಾವಿಬ್ಬರು ವಿದೇಶಿ ಪ್ರವಾಸಕ್ಕೆ ಹೋಗಿ ಬಂದಿದ್ವಿ. ಜೊತೆಗೆ ನನಗಂತೂ ರಾತ್ರಿ ಎಲ್ಲ ನಿದ್ರೆ ಇರಲಿಲ್ಲ ನೋಡು. ನನ್ನ ಕಣ್ಣುಗಳ ಕೆಳಗೆ ಕಪ್ಪು ಹೊರತುಲುಗಳು ಮೂಡಿವೆ. ನೀನು ಮಾತ್ರ ಹೇಗೆ ಇಷ್ಟೊಂದು ಫ್ರೆಶ್ ಸುಂದರವಾಗಿರಲು ಸಾಧ್ಯ ಕೃಷ್ಣವೇಣಿ ಕಣ್ಣಿನ ಕೆಳಗಿನ ಕಪ್ಪು ಒರತೆಗಳನ್ನು ತೊಡೆದು ಹಾಕಲು ನೀನು ಯಾವ ಬ್ರ್ಯಾಂಡ್ನ ಕ್ರೀಮ್ ಬಳಸ್ತೀಯಾ ಅಂತ ವಿಭಾಗದಲ್ಲಿದ್ದ ಇನ್ನೊಬ್ಬ ಮಹಿಳಾ ಸಹೋದ್ಯೋಗಿ ಅತ್ಯಂತ ಉತ್ಸಾಹದಿಂದ ಕೇಳಿದ್ಲು. ಕೃಷ್ಣವೇಣಿ ತಲೆ ಎತ್ತಿ ಸ್ವಲ್ಪ ಮುಜುಗರದಿಂದ, ನಾನು ವಿಶೇಷವಾಗಿ ಯಾವುದನ್ನು ಇವತ್ತಿನವರೆಗೂ ಬಳಸಿಲ್ಲ. ಸ್ವಲ್ಪವೂ ಬಳಸೋದಿಲ್ಲವೇ? ಆ ಸಹೋದ್ಯೋಗಿ ಆಶ್ಚರ್ಯದಿಂದ ಉತ್ಕರಿಸಿದ್ಲು. ನೀನು ಯಾವ ರೀತಿಯ ದೇವತೆ ಮಾರಾಯ್ತಿ? ರಾತ್ರಿಯೆಲ್ಲ ಕಣ್ಣೇ ನಿದ್ದೆ ಇಲ್ದಿದ್ರು ನಿನ್ನ ಮುಖದಲ್ಲಿ ಕಪ್ಪು ವರ್ತಲಗಳೇ ಮೂಡೋದಿಲ್ವಲ್ಲ? ಆದರೆ ಹೆಮ್ಮೆ ಪಡಬೇಕು. ಹಾಗಾದರೆ ಇನ್ನು ಮುಂದೆ ಈ ಡಿಸೈನಿಂಗ್ ವಿಭಾಗದಲ್ಲಿ ರಾತ್ರಿ ಹೊತ್ತಿನ ತುರ್ತು ಕೆಲಸಗಳನ್ನು ನಿನಗೆ ನೀಡಬೇಕು ಅಂತ ಹೇಳಿಬಿಟ್ಟು ಕಾಣಿಸ್ತದೆ ಬಿಡಿ. ಸೂಜಿ ತನ್ನ ಕನ್ನಡಕವನ್ನು ಮತ್ತೆ ಮೂಗಿನ ಮೇಲಿಟ್ಕೊಂಡು ವ್ಯಂಗ್ಯವಾಗಿ ಹೇಳಿದ್ಲು. ಕೃಷ್ಣವೇಣಿಗೆ ತೊಂದರೆ ಕೊಡುತ್ತಿರುವುದು ನೀನೇ ಅಂದ್ಲು ಸೂಜಿ. ಅಯ್ಯೋ, ಅವಳನ್ನು ಜಾಸ್ತಿ ಎಳೆಯಬಿಡಿ ಮಾರಾಯರೆ. ಅವಳ ಪ್ರೀತಿಯ ಭಾವಿಪತಿ ಜಯಕುಮಾರ್ ಇಲ್ಲೇ ಇದ್ದಾನೆ ಅಂತ ಇನ್ನೊಬ್ಳು ಕೂಡ ಚೇಷ್ಟೆ ಮಾಡಿದ್ಲು. ಹೌದೌದು, ಅವಳನ್ನು ರಕ್ಷಿಸಲು ಅವನೇ ಇದ್ದೇ ಇರ್ತಾನಲ್ವಾ? ಅದನ್ನು ಕೇಳಿ ವಿಭಾಗದಲ್ಲಿ ಇದ್ದವರೆಲ್ಲರೂ ಕೂಡ ಮತ್ತೊಮ್ಮೆ ಕೃಷ್ಣವೇಣಿಯ ಅದೃಷ್ಟವನ್ನು ನೋಡಿ ಅಸೂಯೆಯನ್ನು ಪಡ್ತಾರೆ. ಆದರೆ ಆ ತಮಾಷೆಯ ಕೀಟಲೆಯ ನಂತರವೂ ಕೃಷ್ಣವೇಣಿ ಜಯಕುಮಾರ್ ಇಬ್ಬರ ಮುಖಗಳು ಸರಿಯಾಗಿಲ್ಲ. ಇಬ್ಬರ ನಡುವೆ ತೀವ್ರ ಮೌನವಿದೆ ಎಂಬುದನ್ನು ಸೂಜಿ ಸೂಕ್ಷ್ಮವಾಗಿ ಗಮನಿಸೋಕೆ ಶುರು ಮಾಡ್ಕೊಳ್ತಾಳೆ.
ಸ್ವಲ್ಪ ಸಮಯದ ನಂತರ ಕೃಷ್ಣವೇಣಿಗೆ ಮನಸ್ಸಿನ ತೀವ್ರ ಆತಂಕದಿಂದ ದಣಿವಾಯಿತು. ಹಾಗಾಗಿ ಅವಳು ಸ್ವಲ್ಪ ಬಿಸಿ ಕಾಫಿಯನ್ನು ಕುಡಿಯಲು ತನ್ನ ಮಗ್ ತೆಗೆದುಕೊಳ್ತಾಳೆ. ಸೂಜಿ ಕೂಡ ಅವಳನ್ನೇ ಹಿಂಬಾಲಿಸ್ತಾಳೆ. ಅವರಿಬ್ಬರು ಫ್ಯಾಕ್ಟರಿಯೊಳಗೆ ಹೋಗಿ ಹೊರಗೆ ಯಾರೂ ಇಲ್ಲ ಎಂದು ಖಚಿತಪಡಿಸ್ಕೊಂಡ ನಂತರ ಸೂಜಿ ಅತ್ಯಂತ ಕಾಳಜಿಯಿಂದ ಕೇಳ್ತಾಳೆ, ಕೃಷ್ಣವೇಣಿ, ಜಯಕುಮಾರ್ ಜೊತೆ ಏನಾದರೂ ಜಗಳ ಆಯಿತಾ? ಕೃಷ್ಣವೇಣಿಗೆ ಸೂಜಿ ಅಂದರೆ ತುಂಬ ಇಷ್ಟ ಆಯಿತು. ಯಾಕಂದರೆ ಹಿಂದೆ ಪಕ್ಕದ ನಗರಕ್ಕೆ 2 ದಿನಗಳ ಪ್ರಾಜೆಕ್ಟ್ ಪ್ರವಾಸಕ್ಕೆ ಹೋದಾಗ ಇಬ್ಬರು ಒಟ್ಟಿಗೆ ಸಮಯ ಕಳೆದಿದ್ರಲ್ವಾ. ಕೃಷ್ಣವೇಣಿ ಪ್ರಕಾರ ಸೂಜಿ ಇತರರಿಗಿಂತ ವಿಭಿನ್ನವಾಗಿದ್ದು ಮತ್ತು ಹೊಸ ಜನರೊಂದಿಗೆ ಬೇಗನೆ ಹೊಂದಿಕೊಳ್ಳುವಂತಹ ಒಳ್ಳೆಯ ಗುಣ ಹೊಂದಿರುವಂತಹ ಹೊಂದಾಣಿಕೆಯ ಹುಡುಗಿಯಾಗಿದ್ಲು. ಕೃಷ್ಣವೇಣಿ ಸಣ್ಣ ನಿಟ್ಟುಸಿರನ್ನು ಬಿಟ್ಟು, ನಮ್ಮ ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ಸೂಜಿ, ನಮ್ಮ ನಡುವಿನ ಸಂಬಂಧ ಮುಗಿದು ಹೋಯಿತು ಅಷ್ಟೇ ಅಂತ ಹೇಳಲು. ಸೂಜಿ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ್ಳು. ಆದರೆ ಪ್ರವಾಸಕ್ಕೆ ಹೋಗಿ ಬಂದು ಕೆಲವೇ ದಿನಗಳಾಗಿವೆ ಕೃಷ್ಣವೇಣಿ, ಹಿಂತಿರುಗುವಾಗ ನೀವಿಬ್ಬರು ಅಷ್ಟೊಂದು ಪ್ರೀತಿಯಿಂದ ಇದ್ರಲ್ಲ, ಇದ್ದಕ್ಕಿದ್ದಂತೆ ನೀವಿಬ್ಬರು ಹೀಗೆ ಬೇರ್ಪಟ್ಟ ಸಂಬಂಧ ಕಡಿತಗೊಳಿಸೋಕೆ ಕಾರಣವೇನು? ಕೃಷ್ಣವೇಣಿ ತೀವ್ರ ಖಿನ್ನತೆಯಿಂದ ತನ್ನ ಕಾಫಿಯನ್ನು ಬೆರೆಸಿ ಕುಡಿದ್ಲು. ಸರಿ, ನಿನಗೆ ಈ ವಿಷಯದ ಬಗ್ಗೆ ಈಗ ಮಾತಾಡಲು ಇಷ್ಟವಿಲ್ಲದಿದ್ರೆ ಪರವಾಗಿಲ್ಲ ಬಿಡು ಅಂತ ಸೂಜಿ ಅವಳನ್ನು ಸಮಾಧಾನ ಪಡಿಸ್ತಳೋ. ಇನ್ನೊಂದೆಡೆ ಕ್ಯಾಂಟೀನ್ಗೆ ಹೋಗುವಾಗ ನಿಶಾಗೆ ಕೃಷ್ಣವೇಣಿಯ ಸ್ಥಿತಿಯನ್ನು ನೋಡಿ ತುಂಬ ನೋವಾಯಿತು. ಕೃಷ್ಣವೇಣಿ ಅಕ್ಕ, ನನ್ನ ಸಹೋದರನನ್ನು ಅಷ್ಟು ಬೇಗ ಬಿಟ್ಟು ಕೊಡಬೇಡ. ಆ ಮಾಯಾ ದೇವರು ನಾಟಕ ಮಾಡ್ತಾಳೆ. ಅಂದರೆ ಅವಳ ಕುತಂತ್ರದ ಮುಂದೆ ನಾವು ಸುಮ್ಮನಿರಲೇಬಾರದು. ಅವಳ ಆಟಕ್ಕೆ ನಾವಿಬ್ಬರೂ ತಕ್ಕ ಉತ್ತರವನ್ನು ನೀಡೋಣ ಅಂತ ಹೇಳ್ತಾಳೆ. ಆಗಲೇ ಕೃಷ್ಣವೇಣಿಯ ಫೋನ್ ತಟ್ಟನೆ ರಿಂಗ್ ಆಗುತ್ತೆ. ವಿನ್ಯಾಸ ವಿಭಾಗದ ಮುಖ್ಯಸ್ಥರಾದಂತಹ ರಮೇಶ್ ಅವರಿಂದ ಆ ಒಂದು ಕರೆ ನೋದು ಬಂದಿರುತ್ತೆ. ವಿಭಾಗದ ಹೆಡ್ ಕರೆ ಮಾಡ್ತಿದ್ದಾರೆ ಎಂದು ಕೃಷ್ಣವೇಣಿ ನಿಶಾಗೆ ಮೆಲ್ಲನೆ ಹೇಳ್ತಾಳೆ. ನಿಶಾ ತಲೆ ಆಡಿಸ್ತಾಳೆ ಮತ್ತು ಕೃಷ್ಣವೇಣಿ ಕರೆಯನ್ನು ಕೂಡ ಸ್ವೀಕರಿಸ್ತಾಳೆ. ಅವಳು ಮಾತನಾಡಲು ಕಿಟಕಿಯ ಒಂದು ಹತ್ತಿರದ ಭಾಗಕ್ಕೆ ಹೋಗ್ತಾಳೆ. ಆ ಒಂದು ಸ್ಥಳದಲ್ಲಿ ಹೋಗಿ ನೋಡಿದಾಗ ತುಂಬ ಪ್ರಶಾಂತವಾಗಿತ್ತು. ಅವಳಿಗಾಗಿ ಆಹಾರ ಖರೀದಿಸಲು ಕ್ಯಾಂಟೀನ್ ಕೌಂಟರ್ಗೆ ಹೋಗ್ತಾಳೆ. ಕೃಷ್ಣವೇಣಿಯ ಆತ್ಮೀಯ ಸ್ನೇಹಿತೆಯಾಗಿದ್ದರಿಂದ ನಿಶಾಗೆ ಅವಳಿಗೆ ಏನೆಂದರೆ ಇಷ್ಟ ಎಂಬುದು ತುಂಬ ಚೆನ್ನಾಗಿಯೇ ತಿಳಿದಿರುವಂತಹ ವಿಚಾರ. ಹಾಗಾಗಿ ಕೃಷ್ಣವೇಣಿ ಮಾತನಾಡಿ ಟೇಬಲ್ಗೆ ಹಿಂತಿರುಗಿದಾಗ 2 ಬಿಸಿ ಬಿಸಿಯಾದ ಊಟದ ಪೆಟ್ಟಿಗೆಗಳು ಅವಳಿಗಾಗಿ ಕಾಯ್ತಾ ಇದ್ವು. ನಾನು ಬೇಗ ಊಟ ಮುಗಿಸ್ಬೇಕು ನಿಶಾ, ವಿಭಾಗದ ಹೆಡ್ ನನಗೆ ಮತ್ತೊಂದು ಹೊಸ ಅಸೈನ್ಮೆಂಟನ್ನು ಕೊಟ್ಬಿಟ್ಟಿದ್ದಾರೆ ಅಂತ ಕೃಷ್ಣವೇಣಿ ಕುಳಿತು ತನ್ನ ಚಮಚವನ್ನು ಕೈಗೆ ತೆಗೆದುಕೊಳ್ಳುತ್ತಾ ಹೇಳ್ತಾಳೆ. ಯಾವ ಜವಾಬ್ದಾರಿ ಅಕ್ಕ, ಮತ್ತೆ ಇನ್ನೊಂದು ವಿದೇಶಿ ಪ್ರವಾಸವೇ ಎಂದು ನಿಶಾ ಆಶ್ಚರ್ಯದಿಂದ ಕೂಗಿದ್ಲು. ಒಂದು ತುತ್ತು ಅನ್ನವನ್ನು ಕಷ್ಟಪಟ್ಟು ನುಂಗಿದ ನಂತರ ಕೃಷ್ಣವೇಣಿ ಹೇಳಿದ್ಲು, ಈ ಬಾರಿ ಯಾವುದೇ ಪ್ರವಾಸ ಅಂತ ಏನಿಲ್ಲ. ಈ ಬಾರಿ ನಮ್ಮ ಕಂಪನಿಯ ಒಬ್ಬರು ಮುಖ್ಯ ನಿರ್ದೇಶಕರ ಮಗಳು ಈ ವಿಭಾಗದಲ್ಲಿ ವೀಕ್ಷಿಸೋಕೆ ಬರ್ತಿದ್ದಾಳಂತೆ. ಮೇಲಧಿಕಾರಿಗಳು ಅವಳಿಗೆ ನೀಡಬೇಕಾದ ಸ್ವಾಗತ ಯೋಜನೆಯ ವಿವರಣೆಯ ಬಗ್ಗೆ ಬಹಳ ಜಾಗರೂಕರಾಗಿದ್ದಾರೆ. ಆದ್ದರಿಂದ ಈ ಹೊಸ ನಿರ್ದೇಶಕರ ಮಗಳನ್ನು ಸ್ವಾಗತಿಸುವ ಜವಾಬ್ದಾರಿಯನ್ನು ಹೆಡ್ ನನಗೂ ಮತ್ತು ಸೂಜಿಗೂ ನೀಡಿದ್ದಾರೆ ಅಂತ ಕೃಷ್ಣವೇಣಿ ನಿಧಾನವಾಗಿ ಹೇಳಿದ್ಲು. ನನಗೆ ಬೇರೆ ಏನು ಹೇಳಬೇಕಂತಲೇ ತಿಳಿತಿಲ್ಲ. ನಿಶಾ ಕೋಪದಿಂದ ತನ್ನ ಚಮಚದಿಂದ ಅನ್ನವನ್ನು ಚುಚ್ಚುತ್ತಾ ಗೊಣಗಿದ್ಲು. ನಮ್ಮಂತಹ ಹೊಸ ನೇಮಕಾತಿದಾರರಿಗೆ ಈ ಕಂಪನಿಯಲ್ಲಿ ಯಾವುದೇ ಹಕ್ಕುಗಳೇ ಇಲ್ಲವೇ? ಆ ಸೂಜಿ PR ಮತ್ತು ಅಡ್ಮಿನ್ ಎಲ್ಲ ಹೆಚ್ಚುವರಿ ಕೆಲಸಗಳನ್ನು ಮಾಡಲು ಇಷ್ಟಪಟ್ಟರೆ ಅದು ಅವಳ ಇಷ್ಟದ ಕೆಲಸ. ಆದರೆ ಅವಳು ನಿನ್ನನ್ನು ಯಾಕೆ ಸುಮ್ಮನೆ ಈ ಕಿರಿಕಿರಿಗೆ ಎಳೆದು ತರುತ್ತಾಳೆ? ಇದರಿಂದ ಅವಳಿಗೆ ನಾಳೆ ಬಡ್ತಿಯೋ ಅಥವಾ ಇನ್ಕ್ರಿಮೆಂಟೋ ಸಿಕ್ಕರೆ ನಿನಗೂ ಅದರಲ್ಲಿ ಏನಾದರೂ ಪಾಲು ಕೊಡ್ತಾಳೇನೋ? ಅದು ಅಲ್ಲದೆ ಈ ನಿರ್ದೇಶಕರ ಮಗಳಂತೆ ಆ ಹೆಸರು ಕೇಳಿದ್ರೇ ನನಗೆ ದೊಡ್ಡ ತಲೆನೋ ಬರ್ತದೆ ಅಂತ ನನಗನ್ನಿಸುತ್ತೆ. ನಿಶಾ ಕೃಷ್ಣವೇಣಿಯ ಸೂಪ್ ಬೌಲನ್ನು ಸ್ವಲ್ಪ ಮುಂದೆ ತಳ್ಳುತ್ತಾ ಎಚ್ಚರಿಸಿದ್ಲು. ನೀನು ಆ ಅಹಂಕಾರಿ ಹೆಣ್ಣಿನ ಮುಂದೆ ತಲೆ ತೆಗೆಸಿ ನಿಲ್ಲಬೇಕಾಗಿರೋ ಅಗತ್ಯವೇ ಇಲ್ಲ. ಅವಳು ನಿನಗೆ ಏನಾದರೂ ಸ್ವಲ್ಪ ತೊಂದರೆ ಕೊಟ್ಟರೆ ತಕ್ಷಣ ನನ್ನ ಕರೆ ಮಾಡು. ಅವಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಕೃಷ್ಣವೇಣಿ ಅವಸರದಿಂದ ತನ್ನ ಊಟವನ್ನು ಮುಗಿಸಿ ಊಟದ ಡಬ್ಬಿಯನ್ನು ಪಕ್ಕಕ್ಕೆ ಇಟ್ಟು ನಿಶಾಗೆ, ನೀನು ನಿಧಾನವಾಗಿ ನೀನು ಊಟ ಮಾಡಿ ನಿಶಾ, ನಾನು ಈಗಲೇ ಹೊರಡಬೇಕು, ನನಗೆ ಸಮಯ ಇಲ್ಲ ಅಂತ ಹೇಳ್ತಾಳೆ. ಅದರೊಂದಿಗೆ ಅವಳು ತಕ್ಷಣವೇ ಅಲ್ಲಿಂದ ಹೊರಡಲು ತಿರುಗ್ತಾಳೆ. ಆಯಿತು, ಮೆಲ್ಲನೆ ಹೋಗು, ಇಷ್ಟು ಬೇಗ ಅವಸರದಿಂದ ಊಟ ಮಾಡಿದರೆ ನಿನ್ನ ಹೊಟ್ಟೆ ಏನಾಗಬೇಡ. ನಿಶಾ ಕೃಷ್ಣವೇಣಿಯ ಆರೋಗ್ಯದ ಬಗ್ಗೆ ತೀವ್ರ ಚಿಂತಾತೀತಳಾಗಿದ್ಲು. ಆದರೆ ಕೃಷ್ಣವೇಣಿ ಆಗಲೇ ಅವಸರದಲ್ಲಿ ಅಲ್ಲಿಂದ ಹೊರಟು ಮಾಯವಾಗಿದ್ಲು. ನಿರ್ದೇಶಕರ ಮಗಳು ಶಾಲಿನಿ ಶರ್ಮಾಳನ್ನು ವಿಮಾನ ನಿಲ್ದಾಣದಿಂದ ಅತ್ಯಂತ ಗೌರವಯುತವಾಗಿ ಕರೆದುಕೊಂಡು ಬರಲು ಕಂಪನಿ ವಿಶೇಷವಾಗಿ ಐಷಾರಾಮಿ ಕಾರು ಮತ್ತು ಚಾಲಕನನ್ನು ಕಳಿಸಿತ್ತು. ಶಾಲಿನಿ ಶರ್ಮಾ ವಿಮಾನ ನಿಲ್ದಾಣದ VIP ಗೇಟ್ನಿಂದ ದರ್ಪದಿಂದ ಹೊರಬಂದಳು. ಅವಳು ಸುಮಾರು 160 ಸೆಂಟಿಮೀಟರ್ ಎತ್ತರವಿದ್ದು ಮತ್ತು ಅದಕ್ಕೆ ಕನಿಷ್ಠ 20 ಸೆಂಟಿಮೀಟರ್ ಎತ್ತರದ ತೀಕ್ಷ್ಣವಾದ ಪೆನ್ಸಿಲ್ ಹೀಲ್ಸನ್ನು ಧರಿಸಿ ನಿಂತಿದ್ದಾಳೆ. ಅವಳ ಉಡುಗೆ ಅತ್ಯಂತ ಪ್ರತಿಷ್ಠಿತ ದೊಡ್ಡ ಬ್ರ್ಯಾಂಡ್ನ ಹೊಸ ಸಂಗ್ರಹದಿಂದ ಬಂದಂತಿತ್ತು. ಅವಳು ಹಿಡಿದಿದ್ದ ಹ್ಯಾಂಡ್ ಬ್ಯಾಗ್ ಕೂಡ ಬಹಳ ಅಪರೂಪದ ಅತ್ಯಂತ ದುಬಾರಿ ಸೀಮಿತ ಆವೃತ್ತಿಯಾಗಿತ್ತು.
ಅವಳ ದುಬಾರಿ ವಜ್ರದ ಆಭರಣಗಳು ಒಳಗೊಂಡಂತೆ ಆ ಕ್ಷಣದಲ್ಲಿ ಅವಳು ಧರಿಸಿದ ಒಟ್ಟು ಅಲಂಕಾರದ ಮೌಲ್ಯವೇ ಕನಿಷ್ಠ 1,00,00,000 ರೂಪಾಯಿಗಳಿಗಿಂತ ಹೆಚ್ಚಿರಬೇಕು. ಈ ಶಾಲಿನಿ ಶರ್ಮಳಿಗಿಂತ ದುರಹಂಕಾರಿಗಳು ಮತ್ತು ಭ್ರಷ್ಟರು ಬೇರೆ ಯಾರೂ ಇಲ್ಲ ಅಂತ ನನಗನಿಸುತ್ತೆ. ಅವಳ ತಂದೆ ಅತಿದೊಡ್ಡ ಸರ್ಕಾರಿ ಇಲಾಖೆಯ ಉನ್ನತ ಮುಖ್ಯಸ್ಥರು. ಆಕೆ ಈ ದರ್ಪದ ಪ್ರದರ್ಶನದಿಂದ ಅವಳ ಪ್ರೀತಿಯ ತಂದೆ ಕೆಲಸದಲ್ಲಿ ಭ್ರಷ್ಟಾಚಾರದ ತೊಂದರೆಗೆ ಸಿಲುಕಬಹುದು ಎಂಬ ಸಣ್ಣ ಭಯವು ಈಕೆಗೆ ಇದ್ದಂತಿಲ್ಲ ಅಂತ ಸೂಜಿ ಕೃಷ್ಣವೇಣಿಯ ಕಿವಿಯಲ್ಲಿ ಮೆಲ್ಲನೆ ಗುಣಗೋಕೆ ಶುರು ಮಾಡ್ಕೊಳ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಶಾಲಿನಿ ತನ್ನ ದುಬಾರಿ ಹೀಲ್ಸ್ ಶಬ್ದ ಮಾಡುತ್ತಾ ಕಾರಿನ ಹತ್ತಿರ ಬರ್ತಾಳೆ. ಯಾವುದೇ ಕೃಷ್ಣವೇಣಿ ಮುಖದಲ್ಲಿ ಯಾವುದೇ ವಿಶೇಷ ಭಾವನೆ ಅಥವಾ ಅಂಜಿಕೆ ಇರಲಿಲ್ಲ. ನಮಸ್ಕಾರ ಮಿಸ್ ಶರ್ಮಾ. ಹಲೋ ಶಾಲಿನಿ. ಸುಜಿ ಮತ್ತು ಕೃಷ್ಣವೇಣಿ ಅತ್ಯಂತ ಸರಳವಾದ ಔಪಚಾರಿಕ ಕಚೇರಿಯ ಉಡುಪನ್ನು ಮೇಲಿನಿಂದ ಕೆಳಗಿನವರೆಗೆ ಅಸಡ್ಡೆಯಿಂದ ನೋಡುತ್ತಾ ನಿರ್ಲಜ್ಜವಾಗಿ ಉತ್ತರಿಸ್ತಾಳೆ. ಅವಳ ಕಣ್ಣುಗಳಲ್ಲಿ ತೀವ್ರವಾದ ಅಪಹಾಸ್ಯದ ಸುಳಿವು ಅನ್ನೋದಿದ್ದು ಕಾಣಿಸ್ತಾ ಇತ್ತು. ಎಂತಹ ಮೂರ್ಖ ಬಡಪಾಯಿಗಳ ಗುಂಪಿವೆ ಅಲ್ವಾ ಅಂತ ಅವಳ ನೋಟವೇ ಹೇಳುವಂತಿತ್ತು. ಕಾರ್ನಲ್ಲಿ ಜಯಂತರಾವ್ ಚಾಲಕನ ಸೀಟ್ನಲ್ಲಿದ್ದನು. ಆದರೆ ಶಾಲಿನಿ ಅವನೊಂದಿಗೆ ಮಾತ್ರ ಸ್ವಲ್ಪ ವಿಭಿನ್ನವಾಗಿ ಮರ್ಯಾದೆಯಿಂದ ವರ್ತಿಸ್ತಾ ಇದ್ಲು. ಬಹುಶಃ ಶಾಲಿನಿ ಈ ನಗರಕ್ಕೆ ಬರುವ ಮೊದಲು ತನ್ನ ಹೋಮ್ವರ್ಕನ್ನು ಸರಿಯಾಗೇ ಮಾಡಿದ್ಲು ಅನ್ನಿಸ್ತದೆ. ಏಕೆಂದರೆ ಜಯಂತ್ ಕೇವಲ ಸಾಮಾನ್ಯ ಚಾಲಕನಲ್ಲ, ಅವನು CEO ವಿಷ್ಣುವಿನ ಅತ್ಯಂತ ನಂಬಿಕಸ್ಥ ಹಾಗೂ ಆಪ್ತ ಸಹಾಯಕನೆಂದು ಸತ್ಯ ಅವಳಿಗೆ ತಿಳಿದಿತ್ತು. ಜಯಂತ್ ಕೇವಲ ಸಾಮಾನ್ಯ ಚಾಲಕನಲ್ಲ, ಬದಲಾಗಿ ನಂಬಿಕಸ್ಥ ಆಪ್ತ. ಶಾಲಿನಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಜಯಂತ್ ದಿನದ ಬಹುಪಾಲು ಸಮಯ ವರುಣ್ ಜೊತೆನೇ ಇರೋದ್ರಿಂದ ವರುಣ್ನ ಸುತ್ತಲಿರುವ ಪ್ರತಿಯೊಂದು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಅವನಿಗೆ ತಿಳಿಯದೇ ಇರೋಕ್ಕೆ ಹೇಗೆ ಸಾಧ್ಯ? ಕಂಪನಿಯತ್ತ ಹಿಂತಿರುಗುವಾಗ ಜಯಂತ್ ಜೊತೆ ಇನ್ನಷ್ಟು ಹತ್ತಿರವಾಗಿ ಮಾತನಾಡುವ ದುರುದ್ದೇಶದಿಂದ ಶಾಲಿನಿ ಮುಂಭಾಗದ ಪ್ಯಾಸೆಂಜರ್ ಸೀಟ್ನಲ್ಲಿ ಕುಳಿತುಕೊಳ್ಳೋಕೆ ಒತ್ತಾಯಿಸ್ತಾಳೆ. ಅತ್ತ ಸೂಜಿ ಮತ್ತು ಕೃಷ್ಣವೇಣಿಯ ಒಂದು ಹಿಂದಿನ ಸೀಟ್ನಲ್ಲಿ ಮೌನವಾಗಿ ಕುಳಿತರು. ಇಡೀ ಪ್ರಯಾಣದಲ್ಲಿ ಅವರಿಬ್ಬರು ಒಂದು ಮಾತನ್ನು ಕೂಡ ಮಾತಾಡಲಿಲ್ಲ. ಶಾಲಿನಿ ಕುತೂಹಲದಿಂದ ನಟಿಸುತ್ತಾ ಜಯಂತ್ನನ್ನು ನೇರವಾಗಿ ಕೇಳಿದ್ಲು. ನನಗೆ ಒಂದು ಪ್ರಮುಖವಾದ ವಿಷಯ ತಿಳಿಬೇಕಿತ್ತು ಜಯಂತರಾವ್. ನಮ್ಮ ವಿಷ್ಣು ಸರ್ಗೆ ಯಾರಾದರೂ ರಹಸ್ಯ ಗೆಳತಿ ಇದ್ದಾಳೆಯೇ? ನಾನು ಇದುವರೆಗೆ ಅವರ ಸುತ್ತಮುತ್ತ ಯಾವುದೇ ಮಹಿಳೆಯನ್ನು ನೋಡಿಲ್ಲ ಅಲ್ವೇ? ಜಯಂತ್ ಒಂದು ಸಣ್ಣ ನಗೆ ಬೀರಿದ. ಆದರೆ ಅದು ಅವನಿಗೆ ಉತ್ತರಿಸಲು ಸುಲಭದ ಪ್ರಶ್ನೆ ಆಗಲಿಲ್ಲ. ವಿಷ್ಣು ಸರ್ ಇನ್ನೂ ಸಿಂಗಲ್ ಎಂದು ತಾನೇ ಹೇಳಿದರೆ ಕಿರಿಕಿರಿ ಉಂಟು ಮಾಡುವ ಅಹಂಕಾರಿ ಶಾಲಿನಿನ ತಾನೇ ಸ್ವತಃ ತನ್ನ ಬಾಸ್ ಮೇಲೆ ತಳ್ಳಿದಂತಾಗುತ್ತೆ. ಒಂದು ವೇಳೆ ವಿಷ್ಣು ಸರ್ಗೆ ಈಗಾಗಲೇ ಗೆಳತಿ ಇದ್ದಾಳೆ ಅಂತ ಹೇಳಿದರೆ ಅದು ವಿಷ್ಣು ನಿಜವಾಗಿಯೂ ತನ್ನ ಹೃದಯದಲ್ಲಿ ಬಯಸುತ್ತಿರುವ ಏಕೈಕ ಮಹಿಳೆಯನ್ನು, ಕೃಷ್ಣವೇಣಿಯನ್ನು ದಾರಿ ತಪ್ಪಿಸಿದಂತಾಗುತ್ತದೆ ಅಲ್ಲವೇ? ಜಯಂತ್ ಕಾರಿನ ರಿಯಲ್ ವ್ಯೂ ಕನ್ನಡಿಯ ಮೂಲಕ ಇಂದಿನ ಸೀಟ್ನಲ್ಲಿದ್ದ ಕೃಷ್ಣವೇಣಿಯತ್ತ ಒಮ್ಮೆ ದೃಷ್ಟಿ ಹಾಯಿಸಿ ನಂತರ ನಿಧಾನವಾಗಿ ಶಾಲಿನಿಯತ್ತ ಮುಖ ಮಾಡಿ, ನನಗೆ ನನ್ನ ಬಾಸ್ ಅವರ ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚೇನು ತಿಳಿಸಿಲ್ಲ ಮಿಸ್ ಶರ್ಮಾ. ನೀವು ಈ ಪ್ರಶ್ನೆಯನ್ನು ಸ್ವತಃ ವಿಷ್ಣು ಸರ್ಗೆ ನೇರವಾಗಿ ಕೇಳಬಾರದೇಕೆ ಎಂದ. ಓ ಹೌದೇ? ಜಯಂತ್ನಿಂದ ಯಾವುದೇ ರಹಸ್ಯ ಮಾಹಿತಿ ಹೊರಬರುವುದಿಲ್ಲ ಎಂಬ ಕೈಸತ್ಯ ಅರಿವಾದಾಗ ಶಾಲಿನಿ ನಿರಾಶೆಯಿಂದ ಗುಣಗ್ತಾಳೆ. ಅಷ್ಟಕ್ಕೆ ಅವಳು ತನ್ನ ಮಾತನ್ನು ನಿಲ್ಲಿಸಿದ್ಲು. ಕಾರಿನ ಕಿಟಕಿಯ ಹೊರಗೆ ವೇಗವಾಗಿ ಹಿಂದೆ ಸರಿಯುತ್ತಿದ್ದ ಸುಂದರ ಹೆದ್ದಾರಿಯ ದೃಶ್ಯಗಳ ಮೇಲೆ ಕೃಷ್ಣವೇಣಿಯ ಕಣ್ಣುಗಳು ನೆಟ್ಟಿದ್ವು. ಅವಳ ಆಲೋಚನೆಗಳು ಎಲ್ಲೋ ದೂರದ ಮೌನದಲ್ಲಿ ಓಡಾಡ್ತಿದ್ವು. ಇದ್ದಕ್ಕಿದ್ದಂತೆ ಜಯಂತ್ ಅರ್ಧ ಗಂಭೀರವಾಗಿ ಮತ್ತು ಅರ್ಧ ತಮಾಷೆಯಾಗಿ ಶಾಲಿನಿಗೆ ಹೇಳ್ತಿದ್ದು ಕೃಷ್ಣವೇಣಿಯ ಕಿವಿಗೆ ಬಿದ್ದಿತ್ತು. ವಿಷ್ಣು ಸರ್ ಅವರಂತಹ ಪುರುಷರು ನಿಜವಾಗಿಯೂ ತೀವ್ರ ಭಯಾನಕರ ಮಿಸ್ ಶರ್ಮಾ. ಅವರು ಯಾವುದೇ ಹುಡುಗಿಯನ್ನು ಅಷ್ಟು ಸುಲಭವಾಗಿ ಪ್ರೀತಿಸೋದಿಲ್ಲ. ನಾನು ನೋಡಿರುವಂತೆ ಅವರ ಆಕರ್ಷಣೆ ಮತ್ತು ವ್ಯಕ್ತಿತ್ವಕ್ಕೆ ಯಾರೂ ಸಾಟಿ ಇಲ್ಲ. ಆದರೆ ಅವರು ನಿಜವಾಗಿಯೂ ತನ್ನಿಡೀ ಹೃದಯದಿಂದ ಒಬ್ಬ ಮಹಿಳೆಯನ್ನು ಪ್ರೀತಿಸಲು ತೊಡಗಿದರೆ ಅವರು ಅವಳನ್ನು ಶಾಶ್ವತವಾಗಿ ಬೇರೆಯವರಿಗೆ ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಆ ಹುಡುಗಿ ಅವರಿಗೆ ಮೋಸ ಮಾಡಲು ಅಥವಾ ಅವರನ್ನು ಬಿಟ್ಟು ಹೋಗಬೇಕು ಅಂತ ಏನಾದರೂ ಯೋಚಿಸ್ತಿದ್ರೆ ಅವಳು ಖಂಡಿತವಾಗಿ ಮುಂಚಿತವಾಗಿಯೇ ತನ್ನದೇ ಆದ ಸ್ಮಶಾನ ಮತ್ತು ಚಿತ್ತಭಸ್ಮವನ್ನು ಆರಿಸಿಕೊಳ್ಳುವುದು ಬಹುಶಃ ಉತ್ತಮ ಅಂತ ನನಗನಿಸುತ್ತೆ. ಕೃಷ್ಣವೇಣಿಗೆ ಕಾರಿನ ಮುಂಭಾಗದಲ್ಲಿದ್ದ ಶಾಲಿನಿಯ ಮುಖಭಾವ ಕಾಣಿಸಲಿಲ್ಲ. ಆದರೆ ಜಯಂತ್ನ ಈ ಮಾತುಗಳು ಹೇಳಿ ಕೃಷ್ಣವೇಣಿ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ್ಳು. ಅವಳ ಬೆನ್ನ ಹುರಿಯಲ್ಲಿ ಚಳಿ ಮೂಡಿತ್ತು. ಪ್ರೀತಿ ಅಥವಾ ಸಾವು? ಹಾಗೆ ಯೋಚಿಸಲು ವಿಷ್ಣು ಎಂತಹ ದೊಡ್ಡ ದಬ್ಬಾಳಿಕೆ ನಡೆಸಲು ಸಡಿಲ ಮನಸ್ಸಿನ ಪುರುಷನಾಗಿರಬೇಕು? ಒಬ್ಬ ಪುರುಷನು ಒಬ್ಬ ಮಹಿಳೆಯನ್ನು ಇಷ್ಟೊಂದು ವಿಕೃತ ತೀವ್ರ ಆಧಿಪತ್ಯದ ರೀತಿಯಲ್ಲಿ ಹೇಗೆ ಪ್ರೀತಿಸೋಕೆ ಸಾಧ್ಯ? ಅವರು ನಗರದ ಪ್ರಮುಖ ಮಧ್ಯಭಾಗದನ್ನು ತಲುಪ್ತಾರೆ. ಕಾರಿನ ಸ್ಟೇರಿಂಗ್ ಹಿಡಿದಿದ್ದ ಜಯಂತರಾವ್, ಮಿಸ್ ಶರ್ಮಾ, ನಾನು ನಿಮ್ಮನ್ನು ಹೋಟೆಲ್ಗೆ ಡ್ರಾಪ್ ಮಾಡಬೇಕಾ ಅಥವಾ ಯಾವುದಾದ್ರೂ ಶಾಪಿಂಗ್ ಮಾಲ್ಗೆ ಕರೆದೊಯ್ಯಬೇಕಾ ಅಂತ ಗೌರವದಿಂದ ಕೇಳ್ತಾನೆ. ಎರಡೂ ಬೇಡ.
ನಾನು ನನ್ನ ಸ್ನೇಹಿತೆಯನ್ನು ಊಟಕ್ಕೆ ಆಹ್ವಾನಿಸಿದ್ದೇನೆ ಅಂತ ಶಾಲಿನಿ ತನ್ನ ಕೈ ಕನ್ನಡಿಯಲ್ಲೇ ಮೇಕಪ್ಪನ್ನು ಸರಿಪಡಿಸಿಕೊಳ್ಳುತ್ತಾ ತುಟಿಗಳಿಗೆ ಮತ್ತೆ ಲಿಪ್ಸ್ಟಿಕ್ಕನ್ನು ಬಡಿದುಕೊಳ್ಳುತ್ತಾ ದರ್ಪದಿಂದ ಹೇಳ್ತಾಳೆ. ಜಯಂತ್ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ನೀವು ಎಲ್ಲಿ ಊಟ ಮಾಡಬೇಕೆಂದು ಈಗಾಗಲೇ ನಿರ್ಧರಿಸಿದ್ದೀರಾ? ಒಂದು ವೇಳೆ ನೀವಿನ್ನೂ ಯಾವುದೇ ಟೇಬಲ್ ಬುಕ್ಕಿಂಗ್ ಮಾಡದಿದ್ದರೆ ನನಗೆ ದಯವಿಟ್ಟು ತಿಳಿಸಿ, ನಿಮ್ಗೆ ಬೇಕಾದಂತಹ ಒಂದು ಅತ್ಯುತ್ತಮವಾದ ವ್ಯವಸ್ಥೆಯನ್ನು ತಕ್ಷಣವೇ ಮಾಡ್ತೇವೆ ಅಂತ ಕೇಳ್ತಾನೆ. ಟೀ ಕಾರ್ಪೊರೇಷನ್ ಇಡೀ ವ್ಯವಹಾರ ಜಗತ್ತಿನಲ್ಲೇ ಬೃಹತ್ ಸಾಮ್ರಾಜ್ಯವಾಗಿದ್ದರೆ ವರುಣ್ ಕೃಷ್ಣ ಅದರ ಏಕಚಕ್ರಾಧಿಪತಿಯಾಗಿದ್ದ. ಅವನ ಅತ್ಯಂತ ವಿಶ್ವಾಸಾರ್ಹ ಆಪ್ತ ಸಹಾಯಕ ಜಯಂತ್ ರಾವ್ ಆ ಸಾಮ್ರಾಜ್ಯದ ಮುಖ್ಯ ಸಲಹೆಗಾರನಂತಿದ್ದ. ಅವನು ಕೇವಲ ವಿಷ್ಣು ಎಂಬ ಒಬ್ಬನೇ ವ್ಯಕ್ತಿಯ ಆಜ್ಞೆಯನ್ನು ಪಾಲಿಸುವಂತಹ, ಉಳಿದವರೆಲ್ಲರನ್ನು ಆಜ್ಞಾಪಿಸುವ ತೀವ್ರ ಪ್ರಭಾವಶಾಲಿ ವ್ಯಕ್ತಿ. ಅಂತಹ ಒಬ್ಬ ಪ್ರಭಾವಿ ವ್ಯಕ್ತಿ ತನ್ನನ್ನು ಇಷ್ಟೊಂದು ಗೌರವದಿಂದ ನಡೆಸಿಕೊಂಡಾಗ ಶಾಲಿನಿಯ ದುರಹಂಕಾರ ಮತ್ತಷ್ಟು ನೆತ್ತಿಗೇರುವಂಥದ್ದು ತೀರಾ ಸಹಜವಾಗಿಯೇ ಇತ್ತು. ಹೋ, ನಾವು ಈಗಾಗಲೇ ಟೇಬಲ್ ಬುಕ್ ಮಾಡಿದ್ದೇವೆ. ಶಾಲಿನಿ ಕಾರಿನ ಕಿಟಕಿಯ ಹೊರಗಡೆ ತಾವು ಊಟ ಮಾಡಲಿರುವ ಆ ದುಬಾರಿ ಸ್ಥಳವನ್ನು ಬೆರಳು ಮಾಡಿ ತೋರಿಸ್ತಾಳೆ. ಕಾರು ನೇರವಾಗಿ ಆ ಸ್ಥಳದ ಕಡೆಗೆ ಸಾಗಿತ್ತು. ಸುಮಾರು 10 ನಿಮಿಷಗಳ ನಂತರ ಜಯಂತ್ ಕಾರನ್ನು ವಿಶಾಲವಾದ ಪಾದಾಚಾರಿ ಮಾರ್ಗದ ಬಳಿ ನಿಲ್ಲಿಸಿ, ಹೀಗೋ ತಲುಪಿದ್ದೇವೆ ಮಿಸ್ ಶರ್ಮಾ ಅಂತ ಹೇಳ್ತಾನೆ. ಧನ್ಯವಾದಗಳು ಅಂತ ಶಾಲಿನಿ ತನ್ನ ಕೋಟಿ ಮೌಲ್ಯದ ಬ್ಯಾಗನ್ನು ಎತ್ತಿಕೊಳ್ಳುತ್ತಾ ತನ್ನ ಅಲೆಯಂತೆ ಕಂಗೊಳಿಸುವ ಕಂದು ಬಣ್ಣದ ಕೂದಲನ್ನು ಅತ್ಯಂತ ಸ್ಟೈಲಿಶ್ ಆಗಿ ಬಿಡಿಸಿಕೊಳ್ಳುತ್ತಾ ಹೇಳ್ತಾಳೆ. ಕಾರಿನ ಬಾಗಿಲನ್ನು ತೆರೆದು ಇಳಿಯುವ ಮುನ್ನ ಅವಳು ಕಾರಿನ ಹಿಂದಿನ ಸೀಟಿನತ್ತ ಬೆರಳು ಮಾಡಿ ಕೃಷ್ಣವೇಣಿಯನ್ನು ದಿಟ್ಟಿಸುತ್ತಾ, ನೀನು ನನ್ನ ಜೊತೆ ಬಾ ಅಂತ ಹೇಳಿ ಆಜ್ಞಾಪನೆ ಮಾಡ್ತಾಳೆ. ಜಯಂತ್ಗೆ ತಕ್ಷಣವೇ ಹುಬ್ಬು ಗಂಟಾಕೊಳ್ಳುತ್ತೆ. ಶಾಲಿನಿಯ ಈ ಅತಿಯಾದ ದುರಹಂಕಾರದ ವರ್ತನೆ ಅವನಿಗೆ ಒಳಗೊಳಗೆ ತೀವ್ರವಾದ ಒಂದು ಬೇಸರವನ್ನು, ಕಿರಿಕಿರಿಯನ್ನು ಉಂಟು ಮಾಡ್ತಿತ್ತು. ಆದರೆ ಕೃಷ್ಣವೇಣಿಗೆ ಇದರಲ್ಲಿ ಯಾವುದೇ ಆಶ್ಚರ್ಯವಾಗಲಿ. ಶಾಲಿನಿ ಶರ್ಮಾ ಎಂದರೆ ತಂದೆಯ ಹಣದ ಕೊಬ್ಬಿನಲ್ಲಿ ಬೆಳೆದ ಒಬ್ಬ ಹಾಳಾದ ಶ್ರೀಮಂತ ಉತ್ತರಾಧಿಕಾರಿ. ಅವಳ ಆಟೋಟಪಗಳನ್ನು ತಡೆಹಿಡಿಯೋಕ್ಕೆ ಸೂಕ್ತ ವ್ಯಕ್ತಿಗಳು ಎದುರಿಗಿಲ್ಲ ಅಂದರೆ ಅವಳು ಇಡೀ ಜಗತ್ತನ್ನೇ ತೃಣಕ್ಕೆ ಸಮಾನವಾಗಿ ಕಾಣ್ತಿದ್ಲು. ಈಗಲೂ ಸಹ ಶಾಲಿನಿ ತನ್ನ ಪಕ್ಕದಲ್ಲಿದ್ದ ಸೂಜಿಯನ್ನು ತನ್ನೊಂದಿಗೆ ಬರೆಯೋಕೆ ಕರೀಲಿಲ್ಲ. ಯಾಕಂದರೆ ಸೂಜಿ ಮುಖದಲ್ಲಿ ನಗುವಿಲ್ಲದಿದ್ದರೂ ಸ್ವಲ್ಪ ಕಠಿಣ ಹಾಗೂ ಎದುರಾಳಿಯನ್ನು ಬೆದರಿಸುವಂತಿದ್ಲು. ನೇರವಾಗಿ ಹೇಳುವುದಾದರೆ ಕೃಷ್ಣವೇಣಿ ನೋಟಕ್ಕೆ ಅತ್ಯಂತ ಮೃದು, ದುರ್ಬಲ ಮತ್ತು ಸುಲಭವಾಗಿ ಬೆದರಿಸಬಹುದಾದ ಸಾತ್ವಿಕ ಹುಡುಗಿಯಂತೆ ಕಾಣ್ತಾಳೆ. ಕೃಷ್ಣವೇಣಿ ಮೌನವಾಗಿ ಕಾರ್ನಿಂದ ಇಳಿದ್ಲು. ಜಯಂತ್ ಕಾರನ್ನು ಮುಂಭಾಗಕ್ಕೆ ಪಾರ್ಕಿನತ್ತ ತೆಗೆದುಕೊಂಡು ಹೊರಟು ಹೋದ. ನನ್ನನ್ನು ಹಿಂಬಾಲಿಸು. ತನ್ನ ಸಾಕು ನಾಯಿ ಮರಿಯನ್ನು ಅಸಡ್ಡೆಯಿಂದ ನೋಡುವಂತೆ ಅತ್ಯಂತ ಸಾಧಾರಣವಾಗಿ ನಿಂತಿದ್ದಂತಹ ಕೃಷ್ಣವೇಣಿಯನ್ನು ಒಮ್ಮೆ ಮೇಲಿನಿಂದ ಕೆಳಗೆ ಅಳೆದು ಶಾಲಿನಿ ಬೇರೇನು ಮಾತನಾಡದೆ ದರ್ಪದಿಂದ ಮುನ್ನಡೆಯಲು ಪ್ರಾರಂಭಿಸ್ತಾಳೆ. ಅವರಿಗಿಂತ ಸುಮಾರು 100 ಮೀಟರ್ ಮುಂದೆ ಶಾಲಿನಿ ಮುಂಚಿತವಾಗಿಯೇ ಕಾಯ್ದಿರಿಸಿದಂತಹ ಬೃಹತ್ ಅತ್ಯಂತ ಐಷಾರಾಮಿ ಹೋಟೆಲ್ ಕಂಗೊಳಿಸ್ತಾ ಇತ್ತು. ಅಷ್ಟರಲ್ಲಿ ಕೃಷ್ಣವೇಣಿಯ ಕೈಯಲ್ಲಿದ್ದ ಫೋನ್ಗೆ ತಟ್ಟನೆ ಒಂದು ರಹಸ್ಯ ಸಂದೇಶ ಕೂಡ ಬರುತ್ತೆ. ಆ ಸಂದೇಶದಲ್ಲಿ ಹೀಗೆ ಬರೆಯಲಾಗಿತ್ತು. ಕತೆ ಭಾಗ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.